ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ಗೆ ಮತ್ತು ನಮ್ಮ ಅಡ್ಡಿವಳ್ಳಿ ಸಾಹೇಬರಿಗೆ ಮತ್ತು ಎಲ್ಲ ನಮ್ಮ ಕಾರ್ಯಕರ್ತರು ಮುಖಂಡರಿಗೆ ನನ್ನ ನಮಸ್ಕಾರಗಳು. ಇಂದನೇ ದಿವಸ ಕಳೆದ 18ರಂದು ನನ್ನ ಮಗಳ ಹತ್ಯೆ ಆಯಿತು. ಅದ ನಂತರ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ತಕ್ಷಣ ನಮ್ಮದು ಒಂದು ಚುನಾವಣೆ ಪ್ರಚಾರ ಕೂಡ ಬಿಟ್ಟು ನನ್ನ ಮನೆಗೆ ಬಂದು ಕೆಲವೊಂದು ಈ ಘಟನೆಯ ಬಗ್ಗೆ ವಿವರಣೆಯನ್ನು ಪಡ್ಕೊಂಡು ತಕ್ಷಣ ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳಿಗೆ ಮತ್ತು ಕಾನೂನು ಸಚಿವರಿಗೆ ಅವರು ಕೂಡ ಕೆಲವೊಂದು ಬೇಡಿಕೆಗಳನ್ನು ಇಟ್ಟಿದ್ದೆ. ಅದೇ ರೀತಿ ಅವರು ಕೂಡ ಪ್ರಸ್ತಾವನೆ ಮಾಡಿ ನಮ್ಮ ಎದುರುಗಡೆ ಕಮಿಷನರು ಕೂಡ ಕರೆದು ನಮಗೆ ಭದ್ರತೆ ಬಗ್ಗೆ ಆಗಲಿ ಮತ್ತು ಫಾಸ್ಟ್ಯಾಗ್ ಕೋರ್ಟ್ ಬಗ್ಗೆ ಆಗಲಿ ಮತ್ತು ಇದನ್ನು CIBಗೆ ಕೊಡಬೇಕನ್ನೋ ಕೂಡ ಡಿಮಾಂಡು ಅವ್ರ ಮುಂದೆ ಇಟ್ಟಿದ್ವಿ. ಸ್ಥಳೀಯವಾಗಿ ನಮಗೆ ಸ್ವಲ್ಪ ಅನ್ಯಾಯ ಆಗ್ತಾ ಇದೆ ಅನ್ನೋ ಕೂಡ ಗಮನಕ್ಕೆ ಮೇಡಮ್ ಅವ್ರ ಗಮನಕ್ಕೆ ತೊಗೊಂಡು ಬಂದ್ವಿ. ತಕ್ಷಣ ನಮ್ಮ ಎದುರಿಗಿನೇ ಫೋನ್ ಮಾಡಿ DK ಶಿವಕುಮಾರ್ ಸಾಹೇಬ್ರಿಗೆ ಮಾತಾಡಿ, ಕಾನೂನು ಸಚಿವರಿಗೆ ಮಾತಾಡಿ, ಮುಖ್ಯಮಂತ್ರಿಗಳಿಗೆ ಮಾತಾಡಿ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಸಂತೋಷ್ ಲಾಡ್ಜಿ ಅವ್ರಿಗೆ ಮಾತಾಡಿ ಎಲ್ಲ ನಮಗೆ ಸ್ವಲ್ಪ ಧೈರ್ಯವನ್ನು ತುಂಬಿ ತಕ್ಷಣ ಮಾಡಿಸ್ತೇನೆ ಅನ್ನೋ ಕೂಡ ಮಾತನ್ನು ಕೊಟ್ಟಿದ್ದರು. ಅದೇ ರೀತಿ ನಮಗೆ 4ನೇ ದಿವಸ ಹತ್ಯೆ ಆದ 4ನೇ ದಿವಸಕ್ಕೆ ಆದೇಶ ಕಾಪಿ ಕೂಡ ಬಂತು. ಅದೇ ಕಾನೂನು ಸಚಿವರು ಕೂಡ ನಮ್ಮ ಮನೆಗೆ ಬಂದು ಆದೇಶ ಕಾಪಿಯನ್ನು ಕೊಟ್ಟರು. ಮತ್ತು ಮುಖ್ಯಮಂತ್ರಿಗಳು ಕೂಡ 6ನೇ ದಿವಸ ನಮ್ಮ ಮನೆಗೆ ಬಂದರು. ಅವರು ಕೂಡ ಧೈರ್ಯವನ್ನು ತುಂಬಿದರು ಮತ್ತು ನಿಮ್ಮ ಜೊತೆಗೆ ಅದೇ ಅನ್ನೋ ಮಾತು ಕೂಡ ಹೇಳಿದರು. ಇದಕ್ಕೆಲ್ಲ ನಮಗೆ ಅದೇ ಬೆನ್ನೆಲುಬಾಗಿ ಈ ರಾಜ್ಯದ ಮಳೆಯ ಒಬ್ಬ ದಿಟ್ಟ ಮಂತ್ರಿಗಳಾಗಿ ನಿಮ್ಮ ಮಗಳಲ್ಲ ನಮ್ಮ ಮಗಳು ಅಂತ ತಿಳ್ಕೊಂಡು ನಾನು ಈ ಹೋರಾಟನ ಮತ್ತು ಆಕಿನ ಆತ್ಮಕ್ಕೆ ಶಾಂತಿ ಸಿಗೋಂಗೆ ನಿಮಗೆ ನ್ಯಾಯ ಸಿಗೋಂಗೆ ನಾನು ಮಾಡ್ತೇನೆ ಅಂತ ಮಾತು ಕೊಟ್ಟಂಗೆ ನಡೆದಂಥ ಹೆಬ್ಬಾಳ್ಕರ್ ಮೇಡಮ್ ಅವರಿಗೆ ನನ್ನ ಪರಿವಾರ ವತಿಯಿಂದ ನಾನು ಅವರಿಗೆ ಕೃತಜ್ಞತೆ ಸಲ್ಲಿಸೋಕ್ಕೆ ನಾನು ಬೆಳಗಾವಿಗೆ ಬಂದಿದ್ದೀನಿ. ಮತ್ತು ಅವರ ನಿವಾಸದ ಕೂಡ ನನ್ನ ಕರ್ತವ್ಯ. ನನಗೆ ಕಳೆದ 14 ದಿವಸದಿಂದ ನಾವು ದುಃಖದಲ್ಲಿದ್ದೀವಿ. ಆದರೂ ಕೂಡ ಮೇಡಮ್ ಅವರು ನನ್ನ ಜೊತೆಗೆ ಬಂದು ನನ್ನ ಕುಟುಂಬಕ್ಕೆ ಅತಿ ಯಾವ ರೀತಿ ನಮಗೆ ಸ್ಪಂದನೆ ಮಾಡಬೇಕು, ನಮ್ಮ ಕುಟುಂಬದವ್ರ ಜೊತೆ ಎಲ್ಲನೂ ಕೂಡ ನಮ್ಮ ನ್ಯಾಯನ ತಾಯಿಗೂ ಕೂಡ ಭಾಳ ಧೈರ್ಯದಿಂದ ಕೆಲವೊಂದು ಘಟನೆ ಬಗ್ಗೆ ವಿವರಣೆ ತಿಳ್ಕೊಂಡು ಅವ್ರಿಗೂ ಕೂಡ ಭಾಳಷ್ಟು ಧೈರ್ಯವನ್ನು ಹೇಳಿದರು. ಅದೇ ಧೈರ್ಯ ಕೂಡ ಅವ್ರಿಗೂ ಕೂಡ ಮನಸ್ಸಿನಲ್ಲಿ ಇಟ್ಕೊಂಡು ಮೇಡಮ್ ಅವ್ರಿಗೆ ನಾವು ಕೃತಜ್ಞತೆ ಸಲ್ಲಿಸಬೇಕು, ಅವ್ರ ಮನೆಗೆ ಹೋಗ್ಬೇಕು ಅನ್ನೋ ಬೇಡಿಕೆ ಕೂಡ ನಮ್ಮ ಕುಟುಂಬದಿಂದ ಇತ್ತು. ಅದಕ್ಕೆ ಅನೇಕ ಮಂದಿ ಹೋರಾಟಗಾರರು ಕೂಡ ಹೋರಾಟ ಮಾಡಿದ್ದಾರೆ. ಅದ್ರ ಜೊತೆ ಮಾಧ್ಯಮ ಮಿತ್ರರು ಕೂಡ ಇದನ್ನು ರಾಜ್ಯ ಅಲ್ಲ, ದೇಶ ಅಲ್ಲ, ವಿದೇಶಿಗಳಿಗೆ ಕೂಡ ಪ್ರಚಾರ ಮಾಡಿದ್ದೇವೆ. ಅದೇ ರೀತಿ ಎಲ್ಲ ಪಕ್ಷಾತೀತ ಜಾತ್ಯತೀತ ಹೋರಾಟ ಕೂಡ ಆಗಿದೆ. ಇದರಿಂದ ಎಲ್ಲಿಯೂ ಕೂಡ ಸಮಾಜದಲ್ಲಿ ಒಂದು ಎಚ್ಚರಿಕೆ ಆಗಿದೆ. ಆಮೇಲೆ ಎಲ್ಲ ಸಮಾಜದವರು ಇದನ್ನು ಭಾಳ ಸೀರಿಯಸ್ ಆಗಿ ತೊಗೊಂಡಿದ್ದಾರೆ. ಯಾರೇ ಒಬ್ಬರ ವಿಕೃತ ಮನೋಭಾವನೆ ಇಟ್ಟುಕೊಂಡು ಆ ಸಮಾಜಕ್ಕೆ ಕಳಂಕ ತರುವಂಥ ವ್ಯಕ್ತಿಗಳು ಕೂಡ ಅದನ್ನು ಮಾಡಿದ್ದಾರೆ. ಅವರು ಕೂಡ ಖಂಡಿಸಿದ್ದಾರೆ. ನಮಗೂ ಕೂಡ ಅವರು ಸಮಾಜದವ್ರು ಬಂದು ಆಗಿದ್ದ ಘಟನೆ ನಾವು ಕೂಡ ನಮ್ಮ ಸಮಾಜದಿಂದ ಖಂಡಿಸ್ತೇವೆ ಮತ್ತು ಅವ್ರಿಗೆ ಗಲ್ಲು ಶಿಕ್ಷೆ ಆಗುವವರೆಗೂ ಕೂಡ ನಾವು ಅಂಜುಮನ್ನಿಂದ ಅದರ ಬಗ್ಗೆ ಹೋರಾಟವನ್ನು ಮಾಡ್ತೇವೆ ಕೂಡ ಅವರು ಹೋರಾಟ ಮಾಡಿದರು. ಮತ್ತು